ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್, ಲಕ್ಷ ದಾನ ಮಾಡಿದ್ದ ಕೈ ಇಂದು ತುಂಡು ಬ್ರೆಡ್ಗಾಗಿ ಅಂಗಲಾಚ್ತಾ ಇದೆ. ದರ್ಶನ್ ಕಥೆ ಮುಗಿದೇ ಹೋಯ್ತಾ ಅನ್ನುವಂತಹ ಪರಿಸ್ಥಿತಿ ಇದೆ. ಹಲವಾರು ವರ್ಷಗಳಿಂದ ನಾಪತ್ತೆಯಾಗಿದ್ದ ದರ್ಶನ್ ಮಾಜಿ ಮ್ಯಾನೇಜರ್ ಮೊನ್ನೆ ಅಷ್ಟೇ ಪ್ರತ್ಯಕ್ಷವಾಗಿದ್ದು ಗೊತ್ತೇ ಇದೆ ಎಲ್ರಿಗೂ. ಮಲ್ಲಿಕಾರ್ಜುನ ಒಬ್ಬ ವಂಚಕ, ಈತನನ್ನ ನಂಬಬೇಡಿ ಅಂತ ದರ್ಶನ್ ಸೋದರ ದಿನಾಕರ್ ಎಚ್ಚರಿಸಿದ್ರ ಸೀಕ್ರೆಟ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಸಿದ್ಧ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿದ್ದಾರೆ. ದರ್ಶನ್ ಆಪ್ತರು ಹೇಳೋ ಪ್ರಕಾರ ದಾಸನ ಸದ್ಯದ ಸ್ಥಿತಿಗೆ ಈ ಮಲ್ಲಿಕಾರ್ಜುನನೇ ಕಾರಣ. ಈತ ಮಾಡಿದಂತಹ ಕೆಲಸಗಳಿಂದಲೇ ಇವತ್ತು ದರ್ಶನ್ ಜೈಲು ಸೇರಿರೋದು. ಪವಿತ್ರ ಗೌಡ ಅಲ್ಲ, ರೇಣುಕಾಸ್ವಾಮಿನೂ ಅಲ್ಲ, ದರ್ಶನ್ ಈ ದುಸ್ಥಿತಿಗೆ ಆತನೇ ಕಾರಣ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಕೋಟಿ ಅಭಿಮಾನಿಗಳ ಒಡೆಯ, ಸ್ಯಾಂಡಲ್ವುಡ್ನ ಗಜ ದರ್ಶನ್ ಇವತ್ತು ಪರಪ್ಪನ ಅಗ್ರಹಾರ ಸೇರಿ ಕಂಬಿ ಹಿಂದೆ ಜೀವನ ಮಾಡ್ತಾ ಇರೋದು ದುರಂತವೇ ಸರಿ. ದರ್ಶನ್ ಹೀಗೆ ಜೈಲ್ ಸೇರಿರೋದು ಬರೀ ಅವರಿಗೆ, ಅವರ ಕುಟುಂಬಕ್ಕಷ್ಟೇ ಅಲ್ಲ, ಇಡೀ ಚಿತ್ರರಂಗಕ್ಕೆ ನಷ್ಟ ಅಂತಾರೆ ಸಿನಿಮಾ ಮಂದಿ. ಆದ್ರೆ ದರ್ಶನ್ ಇವತ್ತಿನ ಈ ಸ್ಥಿತಿಗೆ ಯಾರ ಕಾರಣ ಅಂತ ನೋಡ್ತಾ ಹೋದ್ರೆ ಕೆಲವರು ಪವಿತ್ರ ಗೌಡ ಸಹವಾಸನೇ ಕಾರಣ ಅಂತ ಹೇಳ್ತಾರೆ. ಮತ್ತೇನು ರೇಣುಕಾಸ್ವಾಮಿ ಮಾಡಿದಂತಹ ತಪ್ಪು ಅದನ್ನ ಶಿಕ್ಷಿಸೋಕ್ ಹೋಗಿ ದರ್ಶನ್ ಮಾಡಿದಂತಹ ಎಡವಟ್ಟೆ ಮತ್ತೊಂದು ಕಾರಣ ಅಂತ ಹೇಳ್ತಾರೆ. ಆದ್ರೆ ಅಸಲಿ ಮ್ಯಾಟ್ರ್ ಬೇರೆನೇ ಇದೆ. ದಾಸನ ಇವತ್ತಿನ ಈ ಸ್ಥಿತಿಗೆ ಪರೋಕ್ಷ ಕಾರಣವೇ ಈ ಮ್ಯಾನೇಜರ್ ಮಲ್ಲಿ. ಮಲ್ಲಿ ವಂಚನೆಯಿಂದ ದಾಸನಿಂದ ದೂರವಾದ ನಿಯತ್ತಿನ ಮಿತ್ರ ಪಡೆ. ಎಸ್, ಸಾರಥಿ, ಕ್ರಾಂತಿವೀರ, ಸಂಗೊಳ್ಳಿ ರಾಯಣ್ಣ, ಬುಲ್ಬುಲ್ ಹೀಗೆ ದರ್ಶನ್ ನಟನೆಯ ಸಿನಿಮಾಗಳು ಕೋಟಿ ಲೂಟಿ ಮಾಡ್ತಾ ಇದ್ದಂತಹ ಸಮಯ ಅದು. ಆ ಸಮಯದಲ್ಲಿ ದರ್ಶನ್ ಬಳಿ ಸೇರ್ಕೊಂಡಂತಹ ಸಮಯ ಸಾಧಕನೇ ಈ ಮಲ್ಲಿಕಾರ್ಜುನ್ ಸಂಕನಗೌಡರ್. ಮೊದಲ ಸಲ ಅನ್ನುವಂತಹ ಸಿನಿಮಾ ನಿರ್ಮಾಣ ಮಾಡಿದ್ದ ಮಲ್ಲಿಕಾರ್ಜುನ್ ದರ್ಶನ್ ಜೊತೆಗೆ ಆಪ್ತನಾಗಿ ಅವನ ಮ್ಯಾನೇಜರ್ ಆಗಿ ಸೇರ್ಕೊಂಡಿದ್ದ. ಈತನನ್ನ ನಂಬಿ ತಮ್ಮ ನಿರ್ಮಾಣ ಸಂಸ್ಥೆ ಮತ್ತು ವಿತರಣಾ ಸಂಸ್ಥೆಯ ಜವಾಬ್ದಾರಿಗಳನ್ನ ಬಿಟ್ಕೊಟ್ಟಿದ್ರು ದರ್ಶನ್ ಜೊತೆಗೆ ಅವತ್ತು ಆಪ್ತರಾಗಿದ್ದ ಅನೇಕರು ಅವರ ನಿರ್ಮಾಣ ಸಂಸ್ಥೆ ಮತ್ತೆ ವಿತರಣಾ ಸಂಸ್ಥೆ ಜೊತೆಗೆ ಹಣಕಾಸಿನ ವ್ಯವಹಾರವನ್ನ ಹೊಂದಿದ್ರು. ಆದ್ರೆ ಈ ವಂಚಕ ಮಲ್ಲಿ ಆ ಹಣವನ್ನ ಲಪ್ಟಾಯಿಸಿ ಓಡೋಗ್ಬಿಟ್ಟಿದ್ದ ಅನ್ನುವಂತಹ ಆರೋಪಗಳು ಕೇಳ್ಬರ್ತಾ ಇದೆ. ಈತ ಮಾಡಿದಂತಹ ಎಡವಟ್ನಿಂದ ದರ್ಶನ್ ಜೊತೆಗೆ ಇದ್ದಂತಹ ಅನೇಕ ಮಂದಿ ಸ್ನೇಹಿತರು ದೂರ ಆಗೋಗ್ಬಿಟ್ರು. ಮ್ಯಾನೇಜರ್ ಮಾಡಿದಂತಹ ಮೋಸದಿಂದ ದರ್ಶನ್ ಜೊತೆಗಿದ್ದ ಅನೇಕ ಅಸಲಿ ಮಿತ್ರರು ದೂರವಾಗುವಂತೆ ಕೂಡ ಮಾಡ್ತು. ಅಲ್ಲಿಂದ ಮುಂದೆ ದರ್ಶನ್ ಗೆಳೆಯರ ಬಳಗ ಕಂಪ್ಲೀಟ್ ಆಗಿ ಚೇಂಜ್ ಆಯಿತು. ಈ ಸ್ನೇಹಿತರ ಬಳಗ ಬದಲಾದ ಮೇಲೇನೆ ದರ್ಶನ್ ಒಂದರ ಹಿಂದೆ ಒಂದು ಎಡವಟ್ಟುಗಳನ್ನ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ದರ್ಶನ್ ಜೊತೆಗೆ ಸೇರ್ಕೊಂಡಂತಹ ದುಷ್ಟ ಸ್ನೇಹಿತರ ಪಡೆ ಅವರನ್ನ ಎಚ್ಚರಿಸದೆ ಮತ್ತಷ್ಟು ಕುಕೃತ್ಯ ಮಾಡೋದಕ್ಕೆ ಪ್ರೇರೇಪಿಸ್ತಾನೆ ಹೋಯಿತು. ಆ ಹಳೇ ಗೆಳೆಯರ ಜೊತೆಗಿದ್ದಿದ್ದೆ ದರ್ಶನ್ ಹೀಗಾಗ್ತಾ ಇರಲಿಲ್ಲ ಅನ್ನುವಂಥದ್ದು ಅವರ ಅಭಿಮಾನಿಗಳ ಇಂಗಿತ. ಸಂಗೊಳ್ಳಿ ರಾಯಣ್ಣ, ಬುಲ್ಬುಲ್ ಸಮಯದಲ್ಲಿ ದರ್ಶನ್ ಸ್ನೇಹಿತರಾಗಿದ್ದವರು ಮುಂದೆಯೂ ದಾಸನ ಜೊತೆ ಇದ್ಬಿಟ್ಟಿದ್ದಿದ್ದೆ ದರ್ಶನ್ ಇಂತಹ ತಪ್ಪನ್ನ ಮಾಡ್ತಾ ಇರಲಿಲ್ಲ. ಅವರನ್ನ ಕಳೆದುಕೊಂಡಿದ್ದೆ ದಾಸನ ಇವತ್ತಿನ ಈ ಸ್ಥಿತಿಗೆ ಕಾರಣ ಅಂತಾರೆ ದರ್ಶನ್ನ ಬಲ್ಲಂತಹವರು. ಒಟ್ನಲ್ಲಿ ಮ್ಯಾನೇಜರ್ ಮಲ್ಲಿ ಮಾಡಿದಂತಹ ಎಡವಟ್ನಿಂದ ದರ್ಶನ್ ಬದುಕೆ ಕಂಪ್ಲೀಟ್ ಆಗಿ ಚೇಂಜ್ ಆಗೋಯ್ತು. ಜೊತೆಗೆ ಖುದ್ದು ದಿನಾಕರ್ ಈತನಿಂದನೇ ನಮ್ಮ ಕುಟುಂಬದಲ್ಲಿ ಇಷ್ಟೆಲ್ಲ ಎಡವಟ್ಟಾಯ್ತು ಅನ್ನುವಂತಹದ್ದು ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಇವತ್ತು ದರ್ಶನ್ ಜೈಲ್ನಲ್ಲಿ ಕೊಳಿತಾ ಇರೋದಕ್ಕೆ ಈ ಮ್ಯಾನೇಜರ್ ಮಲ್ಲಿ ಕೂಡ ಕಾರಣ. ಈತನ ಎಡವಟ್ಟೆ ದಾಸನಿಗೆ ಈ ಪರಿಸ್ಥಿತಿಯನ್ನ ತಂದಿದೆ ಅಂದ್ರೆ ಅದೇನು ಸುಳ್ಳಲ್ಲ. ಇದಾಗಿತ್ತು ಸ್ಪೆಷಲ್ ರಿಪೋರ್ಟ್. ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಹಾಗೂ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.